ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲೆ ವರದಿಗಾರ. ಇದೇನು ಬೇಸಿಗೆ ಕಾಲ ಮುಗಿತಾ ಬಂದಂಥದ್ದು, ಮಳೆಗಾಲ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಹೀಗಾಗಿ ವಿಜಯಪುರ ಜಿಲ್ಲೆಯ ಜನ ಈ ಬಾರಿ ಜಾಗ್ರತೆ ವಹಿಸಬೇಕಾಗಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮೊರೋಟಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಅಂದ್ರೆ ಮಣ್ಣಿನ ಮೇಲ್ಛಾವಣಿ ಕುಸಿದು 4 ಜನ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿರುತ್ತದೆ. ಹೀಗಾಗಿ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದ್ರಿಂದಾಗಿ ಜಿಲ್ಲಾಡಳಿತ ಈ ಬಾರಿ ಮಳೆಗಾಲಕ್ಕೆ ಮುನ್ನವೇ ಎಚ್ಚೆತ್ತುಕೊಳ್ಬೇಕಾಗಿರುತ್ತದೆ. ಯಾವ ಹಳೆ ಮನೆಗಳಾದ್ರೆ ಮಣ್ಣಿನ ಮೇಲ್ಮುದ್ದೆ ಇರುವಂತಹ ಮನೆಗಳಿವೆ, ಅವುಗಳನ್ನ ಬದಲಾವಣೆ ಮಾಡುವಂತಹ ಅಥವಾ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಈಗ ಜಿಲ್ಲಾಡಳಿತ ಸಡನ್ ಆಗಿ ಹೇಳಿದ್ರು ಸಹಿತ ಅವರ ಮನೆಯನ್ನ ಶಿಫ್ಟ್ ಮಾಡಕ್ಕೆ ಆಗಲ್ಲ, ಅದು ಪ್ರಾಕ್ಟಿಕಲಿ ಓಕೆ. ಆದ್ರೆ ಸರ್ಕಾರ ಅದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಿ ಈ ರೀತಿಯ ಪ್ರಕರಣಗಳು ಆಗದಿರುವಂಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿರುತ್ತದೆ. ಮೊನ್ನೆ ಅಷ್ಟೇ ಕೋಟಗಿ ಗ್ರಾಮದಲ್ಲಿ ಬಡಗೇರವರ ಕುಟುಂಬ ಅವರ 2 ಮಕ್ಕಳು, ಪತ್ನಿಯವರು ಸಮೇತ ಅವರು ಸಾವನ್ನಪ್ಪಿರುವಂಥದ್ದು. ಓರ್ವ ಪುತ್ರ ಏನಿದೆ ಅಜ್ಜಿ ಜೊತೆ ಮನೆಯಲ್ಲಿದ್ದ ಕಾರಣ ಆತ ಬದುಕಿದ್ದಾನೆ. ಸೊ 4 ಜನ ಅದೇ ಅವತ್ತೇ ಹೊಸ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಮಾಡಿದ್ರು. ಆದ್ರೆ ರಾತ್ರಿ ಅತಿಯಾದ ಗಾಳಿ ಮತ್ತೆ ಮಳೆಯಿಂದಾಗಿ ರಾತ್ರಿ ಅಲ್ಲೇ ಸ್ಟೇ ಮಾಡ್ಕೊಂಡು ಬೆಳಿಗ್ಗೆ ಮನೆಯನ್ನ ಖಾಲಿ ಮಾಡೋಣ ಅಂತ ಹೇಳಿ ಅವರು ಯೋಚನೆಯನ್ನ ಮಾಡಿದ್ರು. ಆದ್ರೆ ದುರದೃಷ್ಟವಶ ಏನು ರಾತ್ರಿ ಅವರು ಸ್ಟೇ ಮಾಡಿದ್ರು, ಅದೇ ಮನೆಯ ಮೇಲ್ಛಾವಣಿ ಕುಸಿದವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಜಿಲ್ಲಾಡಳಿತ ಸಹಿತ ಅವರಿಗೆ ಪ್ರತಿಯೊಬ್ಬರಿಗೆ ತಲಾ 5 ಲಕ್ಷ ಇರುತ್ತೆ, 20 ಲಕ್ಷ ಪರಿಹಾರವನ್ನು ಕೊಡಲಾಗಿದೆ. ಇದು ಒಂದು ಭಾಗ. ಆದ್ರೆ ಇನ್ನು ಇದು ಒಂದು ಘಟನೆ ಇಟ್ಕೊಂಡು ಈಗ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತದೆ. ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮೊದಲು ಸರ್ವೆಯನ್ನ ಮಾಡಿಸ್ಕೊಂಡು ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡೇ ಈ ಕೆಲಸವನ್ನ ಮಾಡ್ಬೇಕಾಗಿರುತ್ತದೆ. ಯಾಕಂದ್ರೆ ಇದು ಆರಂಭಿಕದಲ್ಲಿ ಈ ರೀತಿಯ ಪ್ರಕರಣಗಳಾದ್ರೆ ಇನ್ನು ಮಳೆಗಾಲ ಶುರುವಾದ ಬಳಿಕ ಎಷ್ಟು ರೀತಿ ಪ್ರಕರಣಗಳು ಸಂಭವಿಸ್ತವೆ ಗ್ಯಾರಂಟಿ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಇದೇ ರೀತಿಯ ಮಣ್ಣಿನ ಮೇಲ್ಮುದ್ದೆ ಇರುವಂತಹ ಮನೆಗಳು ಅಧಿಕವಾಗಿರೋ ಕಾರಣದಿಂದಾಗಿ ಮತ್ತೆ ಬಹಳಷ್ಟು ವರ್ಷಗಳ ಹಳೆಯದಾಗಿರೋ ಕಾರಣದಾಗ ಮತ್ತೆ ಶಿಥಿಲಾವಸ್ಥೆಯಿಂದ ಮನೆಗಳು ಇರ್ತವೆ, ಅವುಗಳನ್ನ ಗುರುತಿಸಿ ಅಲ್ಲಿರುವಂತಹ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಜಿಲ್ಲಾಡಳಿತ ಈಗಾಗಲೇ ಸನ್ನದ್ಧ ಆಗಬೇಕಾಗಿದ್ದು. ವಿಜಯಪುರ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಸನ್ನದ್ಧವಾಗಿರುತ್ತದೆ. ಎಲ್ಲಿ ಆ ರೀತಿಯ ಮನೆಗಳಿವೆ ಅವುಗಳಿಗೆ ಮಾಹಿತಿ ಕೊಡುವಂಥದ್ದು, ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ. MP ಪಾಟೀಲ್ ಸಹಿತ ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆ ರೀತಿಯ ಮನೆಗಳಿದ್ರೆ ಆದಷ್ಟು ಅವುಗಳನ್ನ ಗುರುತಿಸಿ ಅಲ್ಲಿದ್ದ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡಿ, ಮತ್ತೆ ಅವ್ರಿಗೆ ಏನಾದ್ರು ಸೌಲಭ್ಯ ಬೇಕಾದ್ರೆ ಕೊಡಿ ಅಂತ ಈ ರೀತಿ ಸೂಚನೆಯನ್ನು ಸಹಿತ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸಹಿತ ಈ ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಅವ್ರಿಗೆ ಮನೆಗಳನ್ನ ಕೊಡೋ ವ್ಯವಸ್ಥೆಯನ್ನ ಮಾಡಿಕೊಂಡು ಇಲ್ಲಿ ಮನೆಗಳನ್ನ ಖಾಲಿ ಮಾಡಿಸ್ಬೇಕಂತ ಹೇಳಿ. ಸಹಜವಾಗಿ ಜನ ಸಹಿತ ಒಪ್ಪಲ್ಲ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಬಿಟ್ಟು ಬರಲ್ಲ ಊರು, ಈ ರೀತಿ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ. ಅಥವಾ ನಮ್ಗೆ ಹೊಸ ಕೊಡೋ ಏನು ವಸತಿ ಯೋಜನೆಯಲ್ಲಿ ಕೊಡುವಂತಹ ಮನೆಗಳು ನಮ್ಗೆ ಯೂಸ್ ಆಗ್ತಾ ಇಲ್ಲ ಅಥವಾ ಸರಿ ಇಲ್ಲ, ಈ ರೀತಿ ಏನೇನೋ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಆದ್ರೂ ಸಹಿತ ಜನರಿಗೆ ಈ ರೀತಿಯ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತೆಯನ್ನು ವಹಿಸಿ ಅಧಿಕಾರಿಗಳು ಕನ್ವಿನ್ಸ್ ಮಾಡಿ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ಬೇಕಾಗಿರುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಹಿಂದೆ ಪ್ರವಾಹ ಸಂಭವಿಸಿದಾಗ ಸಾವಿರಾರು ಮನೆಗಳು ಬಿದ್ದಿದ್ವು. ಅದರಲ್ಲಿ ಬಿದ್ದಂತಹ ಬಹುತೇಕ ಮನೆಗಳು ಇದೇ ರೀತಿ ಇದ್ವು. ಹಾಗಾಗಿ ಅದನ್ನ ಎಚ್ಚೆತ್ಕೊಂಡು ಮತ್ತೆ ಇತ್ತೀಚೆಗೆ ನಡೆದ ಘಟನೆ ಆಗಿರೋದ್ರಿಂದ ಆದಷ್ಟು ಬೇಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಒಂದು ಕೆಲಸವನ್ನ ಮಾಡ್ಬೇಕಾಗಿದೆ. ಯಾಕಂದ್ರೆ ಜನರನ್ನ ಮಳೆಗಾಲದಲ್ಲಿ ಜನರನ್ನ ರಕ್ಷಣೆ ಮಾಡೋದು ಸಹಿತ ಜಿಲ್ಲಾಡಳಿತದ ಪ್ರಮುಖ ಕರ್ತವ್ಯ ಆಗುತ್ತೆ. ಯಾಕಂದ್ರೆ ಈ ರೀತಿಯ ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಿದಾಗ ಜನರನ್ನ ಅದಕ್ಕಿಂತ ಮುಂಚೆ ಅಂದ್ರೆ ಆ ರೀತಿ ಘಟನೆ ಸಂಭವಿಸದಿರೋಂಗೆ ಪ್ರಿಕಾಷನರಿ ತಗೊಂಡೇನೆ ಜಿಲ್ಲಾಡಳಿತ ಒಂದು ಕೆಲಸವನ್ನ ಮಾಡಿದ್ರೆ ಮುಂದೆ ಈ ರೀತಿಯ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆಯೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಏನು ಈ ರೀತಿ ಹಳೆಯ ಮನೆಗಳಿರ್ತವೆ ಅವುಗಳನ್ನ ಸ್ಥಳಾಂತರ, ಅಲ್ಲಿ ಇರುವಂತಹ ಜನರನ್ನ ಸ್ಥಳಾಂತರ ಮಾಡುವಂತಿರ್ಬೋದು ಅಥವಾ ಅವರಿಗೆ ರಿನೋವೇಷನ್ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಬೇರೆ ಈ ರೀತಿಯ ಒಟ್ಟಾರೆ ಅವರು ರಕ್ಷಣಾ ಕಾರ್ಯ ಆಗೋ ರೀತಿ ಅಂದ್ರೆ ರಕ್ಷಣೆಯಲ್ಲಿ ಇರುವಂತಹ ಕೆಲಸವನ್ನು ಜಿಲ್ಲಾಡಳಿತ ಆದಷ್ಟು ಬೇಗ ಮಾಡಬೇಕಾಗಿರುತ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.